ಕೈಪಾಳ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಚರ್ಚೆ ನಿಲ್ತಾ ಇಲ್ಲ. ಯಪ್ಪ, ಇದನ್ನು ಕೇಳಿ ಈ ವರ್ಡ್ ಕೇಳಿದ ತಕ್ಷಣ ನಗು ಬರುತ್ತೆ, ಅಸಹ್ಯ ಅನಿಸುತ್ತೆ, ಚೀತು ಅನಿಸುತ್ತೆ. ರೇ ಏನು ಅಂದರೆ ಆಡು ಭಾಷೆಯಲ್ಲಿ ಬರುತ್ತಲ್ಲ, ಕೆಟ್ಟ ಭಾಷೆ ಬಂದ್ಬಿಡ್ತು ನನಗೆ. ಏನು ಜನ ರೀ ಇವರು, ಬಾಯಿ ಮುಚ್ಕೊಂಡು ನೀಟಾಗಿ ಅಧಿಕಾರ ನಡೆಸೋಕ್ಕೆ ಬರಲ್ವಾ ಅನಿಸುತ್ತೆ. ಕೈಪಾಳ್ಯದಲ್ಲಿ ನಿಲ್ಲದ ಮುಂದಿನ CM ಚರ್ಚೆ. 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರಾ ಬೆಳಗಾವಿ ಸಾಹುಕಾರರು? ಯಾರಪ್ಪ? ಎಲ್ಲರೂ ಸಾಹುಕಾರ ಆಗಬೇಕು ಅಲ್ವಾ? ಎಲ್ಲರೂ ಮುಖ್ಯಮಂತ್ರಿ ಆಗ್ತೀನಿ ಅಂತ 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರಾ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ತಾ ಇರೋದು. 2028ರ ಚುನಾವಣೆ ಟಾರ್ಗೆಟ್ CM ಹುದ್ದೆ ಮೇಲೆ ಕಣ್ಣು. ಓಕೆ, ನೀವು ಕಣ್ಣು ಹಾಕಬೇಡಿ ಅಂತ ಹೇಳಲ್ಲ, ಆದರೆ ಫಸ್ಟ್ ಇರೋ ಕೆಲಸ ನೆಟ್ಟಿಗೆ ಮಾಡಿರಿ. 2028ಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ CM ಆಗಲೇಬೇಕು, ಜಾರಕಿಹೊಳಿ CM ಆಗಲಿ ಅಂತ ಅಭಿಮಾನಿ ವಿಶೇಷ ಪೂಜೆ ಮಾಡಿದ್ದಾನೆ. ದಿಸ್ ಇಸ್ ದ ಮ್ಯಾಟ್ರ್. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ, ಹರಕೆ ಹೊತ್ಕೊಳ್ತಾ ಇದ್ದಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಕೂಡ ಸಲ್ಲಿಸಲಾಗಿದೆ. ಈ ರೀತಿಯಾದಂಥ ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ. PWD ಸಚಿವ ಸತೀಶ್ ಜಾರಕಿಹೊಳಿ ಪರ ಭಕ್ತನ ವಿಶೇಷ ಪೂಜೆ. ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಜಾರಕಿಹೊಳಿಯವರ ಅಭಿಮಾನಿಗಳು ಉಮೇಶ್ ಹಾಗೂ ಕುಟುಂಬಸ್ಥರಿಂದ ವಿಶೇಷ ಇಷ್ಟಲಿಂಗ ಪೂಜೆ ಮಾಡಿಸಿದಾರಂತೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಗಿಯ ಉಮೇಶ್ ಅನ್ನುವ ವ್ಯಕ್ತಿ, ಅವರು ಸತೀಶ್ ಜಾರಕಿಹೊಳಿಯವರ ಅಭಿಮಾನಿ. ಹಾಗಾಗಿ ಅವರು ಮುಂದಿನ CM ಆಗಲಿ ಅಂಥೇಳಿ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ. ಓಕೆ, ಹಿಂಗೂ ಕೇಳ್ಕೊಬೋದಲ್ವಾ, ಪ್ರಜೆಗಳೆಲ್ಲ ಭವಿಷ್ಯ ಚೆನ್ನಾಗಿರಲಿ, ಅಂಥವರು ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ಕೊಂಡ್ರೆ ಸೂಕ್ತ ಅಲ್ವಾ? ಅಲ್ಲ, ನಾವಾಗಿದ್ದರೆ ಹಂಗೆ ಹೇಳ್ತಾ ಇದ್ವಿ. ಓಕೆ, ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ, ಒಬ್ಬ ಅಭಿಮಾನಿಯ ಒಂದು ಆಶಯ. ಆದರೆ ಇದೇ ವಿಚಾರ ಜಾಸ್ತಿ ಸದ್ದಾಗಬೇಕು ಅಂತ ಇರಬಾರ್ದು. ಇದೇ ವಿಚಾರ ಚರ್ಚೆಯಲ್ಲಿದ್ದರೆ ಹೆಂಗ್ರಿ ಮಾಡ್ತಾರೆ? ಇರೋ ಕೆಲವು ಬರೀ ಈಗ ತಾನೇ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತು ಅದೇ ರೀತಿಯ ಚರ್ಚೆ. ಪಾಪ ಅವರು ಉಮೇಶ್ ಅನ್ನೋರು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಅವರ ಒಂದು ಇಷ್ಟದ ವ್ಯಕ್ತಿತ್ವ ಆಗಿರ್ಬೋದು. ಸತೀಶ್ ಜಾರಕಿಹೊಳಿ ಅವರು ಯಮಕನಮರಡಿಯ ಕ್ಷೇತ್ರದ ಶಾಸಕರು. ಸತೀಶ್ ಜಾರಕಿಹೊಳಿ ಅವ್ರವ್ರದ್ದೇ ಅದೇ ಈ ಸ್ಟ್ರಾಟಜಿಗಳಿಂದಾಗಿ ಏನಾಗಬೇಕು ಆ ಕೆಲಸಗಳಾಗಲ್ಲ ಅನ್ನೋದಷ್ಟೇ ನಮ್ಮ ಆಶಯ. ಈಗ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂಥೇಳಿ ಯಾರೋ DK ಶಿವಕುಮಾರ್ ಅವರ ಅಭಿಮಾನಿಗಳು ಪೂಜೆ ಮಾಡ್ತಾರೆ ಅಲ್ವಾ? ಸಿದ್ದರಾಮಯ್ಯನವ್ರ ಪರವಾಗಿ ಏನು ಕಡಿಮೆ ಬ್ಯಾಟ್ ಬೀಸೋರು ಇದ್ದಾರೆ, ಇನ್ನೂ ಇದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿ ಅವರು ಅಂತ ಹೇಳೋರು ಇದ್ದಾರೆ. ಈಗ ದೇವರು ಯಾರಿಗೆ ಉತ್ತರ ಕೊಡಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ತಾನೆ, ಯಾವ ಪೂಜೆನ ಸ್ವೀಕರಿಸಲಿ ಅಂತ. ಇನ್ನೊಂದಕ್ಕೇನಾದರೂ ವಿಶೇಷ ಪೂಜೆ ಇದಾವ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಉಮೇಶ್ ಅವರೇ, ನಿಮ್ಮ ಇದಕ್ಕೇನು ನಮ್ಮ ಆಶಯಕ್ಕೆ ನಮ್ದು ಯಾವ ಅಭ್ಯಂತರ ಇಲ್ಲ. ನೋಡೋಣ. ಪ್ರಶಾಂತ್ ಸತಿ ನನ್ನ ಕಲೀಗ್, ನಮ್ಮ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ, ಫೋನ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸರ್. ಎಸ್, ಏನು ಸಮಾಚಾರ ನಿಮ್ಮೂರಲ್ಲಿ? ಈಗ ಏನು ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇರ್ತವೆ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಉಮೇಶ್ ಪೂಜೆ ಮಾಡಿಸ್ತಾ ಇರ್ತಾರಾ ಹೆಂಗೆ? ಇದು ಫಸ್ಟ್ ಟೈಮ್ ಏನಲ್ಲ ಅಂತ ಅನ್ಕೊಳ್ತೀನಿ. ಏನಿದೆ ಮಾಹಿತಿ? ಖಂಡಿತ ರಾಘವ್, ಅಂತಂದ್ರೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಆ ಒಂದು ಸಂದರ್ಭದಲ್ಲಿ ಈಗಿರುವಂತಹ ಹಾಲಿ ಸಚಿವರೇನಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮುಂಬರುವ 2028ರ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಿ ಗ್ರಾಮದ ನಿವಾಸಿಯಾಗಿರುವಂತಹ ಉಮೇಶ್ ನಂದಗ ಮತ್ತು ಅವರ ಕುಟುಂಬಸ್ಥರು ಆಂಧ್ರ ಪ್ರದೇಶದ ಶ್ರೀಶೈಲ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನಿಗೆ ಒಂದು ವಿಶೇಷ ಪೂಜೆಯನ್ನು ಸಹ ಇಲ್ಲಿ ಸಲ್ಲಿಸಿರುವಂತದ್ದು. ಉಮೇಶ್ ಏನಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಅವರ ಅಪ್ಪಟ ಅಭಿಮಾನಿ ಹಾಗೂ ಅಪ್ಪಟ ಬೆಂಬಲಿಗ ಸಹ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಅವರಿಗೆ ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ CM ಸ್ಥಾನ ಸಿಗಲಿ ಅಂತ ಹೇಳಿ ಪೂಜೆಯನ್ನು ಸಹ ಮಾಡುವಂತಹ ಉದಾಹರಣೆಗಳು ಸಹ ಇರ್ಬೋದು. ಸತೀಶ್ ಜಾರಕಿಹೊಳಿ ಅವರೊಬ್ರು ಅಹಿಂದ ನಾಯಕ ಆಗಿರೋದ್ರಿಂದ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದಲ್ಲಿ ಏನಾಗತ್ತೆ ಅಂತ ಹೇಳಿ ಒಂದು ಪೂಜೆಯನ್ನು ಸಹ ಸಲ್ಲಿಸಿರುವಂತದ್ದು. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯ ಉಜ್ವಲಗೊಳ್ಳಲಿ ಅಂತ ಹೇಳಿ ಇಲ್ಲಿ ಪೂಜೆಯನ್ನು ಸಹ ಮಾಡಿರುವಂತದ್ದು. ಈ ಹಿಂದೆಯೂ ಸಹ ಈ ಮೊನ್ನೆಯನ್ನು DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು, ಆ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಯ ಆಕಾಂಕ್ಷಿ ಸಹ ಆಗಿದ್ರು. ಸ್ವಲ್ಪದರಲ್ಲಿ ಮಿಸ್ ಆಯ್ತು. ಆ ಒಂದು ಸ್ಥಾನ ಈಗ ಮುಂಬರುವ 2028ರಲ್ಲಿ ಆದ್ರೂ ಸಿಗಲಿ ಅಂತ ಹೇಳಿ ಇದಕ್ಕೆ ಇಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು ರಾಘವ್. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಪ್ರಶಾಂತ್. ಸರ್, ಈಗ ಆಕ್ಚುಲಿ ನನ್ನ ತಲೆನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನ್ನಿಸ್ತೆ ನಿಮಗೆ? ಅಭಿಪ್ರಾಯ ಏನ್ ಬರುತ್ತೆ ಈ ವಿಚಾರಗಳು ನೋಡಿ? 2028 ಚುನಾವಣೆಗೆ ಈಗಲೇ ತಲೆ ಕೆಡಿಸ್ಕೊಂಡಿದ್ದಾರೆ, ನಾವು CM ಆಗ್ಬೇಕು, ನಾವು CM ಅದು ಸಹಜ. ಈಗ ಸಿನಿಮಾ ನಟರಿಗಿರಲ್ವಾ, ನೆಕ್ಸ್ಟ್ ಸಿನಿಮಾ ಹೆಂಗ್ ಮಾಡ್ಬೇಕು, ಹೀರೋ ಆಗ್ಬೇಕು ಅಂತ ಇರುತ್ತೆ ಅಲ್ವಾ? ಈಗ ಇದೊಂಥರ ಪ್ರೋಮೋ ರೆಡಿ ಮಾಡ್ಕೊಳ್ಳೋದು, ಟೀಸರ್ ರೆಡಿ ಮಾಡ್ಕೊಳ್ಳೋದು. ಇಲ್ಲಿ ಸಿನಿಮಾ ಆಗದೇನೆ
ಕೆಲವು ಸಿನಿಮಾ ಮಾಡ್ಕೊಂಡು ಟ್ರೈಲರು ಟೀಸರು ಪ್ರೊಮೋ ಏನೋ ಎಲ್ಲ ರೆಡಿ ready ಮಾಡ್ಕೊಳ್ತಾರಲ್ವಾ, ಮಾಡ್ಕೊಳ್ತಾರೆ. ಇವರು ಆಗದೇನೆ ಅವ್ರ ಕನಸಿನ ಸಿನಿಮಾಗೆ ಒಂದು ಟ್ರೈಲರ್ ಬಿಡ್ತಾ ಇರ್ತಾರೆ. ಹ್ಮ್ ಈಗ ಅವ್ರ ಅಭಿಮಾನಿ ಬೆಂಬಲಿಗ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡ್ತಾರೆ. ಆಮೇಲೆ ಅಭಿಮಾನಿಗಳು ಇದು ಸಹಜ, ರಾಜಕಾರಣ ಇರೋದೇ ಹೀಗೆ, ಈ ಗ್ರಾಮರ್ ಇರೋದೇ ಹೀಗೆ. ಈ ಗ್ರಾಮರ್ನ ಬದಲಿಸಬೇಕಾಗಿರುವಂತಹ ಶಕ್ತಿ ಪ್ರತಿ ಗ್ರಾಮದವ್ರಿಗೂ ಇದೆ. Yes, ಹೌದು ಹೌದು ಹಾ, ಒಂದು ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ಹೌದು, ಈ ಬೆರಳಲ್ಲೇ ಎಲ್ಲ ಎಸ್ ಇರುತ್ತೆ. ಎಸ್ ಎಸ್ ಕರೆಕ್ಟ್ ಅಲ್ವಾ? Yes. ಓಕೆ ಫೈನ್, ಹಿಂಗಿದೆ. ಬಟ್ ಡಿಸೈಡ್ ಮಾಡಿ, ಯಾಕಂದರೆ ಬರೀ ಅವರಷ್ಟೇ ತಯಾರಾಗೋದಲ್ಲ, ರಾಜಕಾರಣಿಗಳಷ್ಟೇ ತಯಾರಾಗೋದಲ್ಲ, ನಾವು ನೀವು ತಯಾರಾಗಬೇಕು. ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ, ಒಳ್ಳೆಯ ಸರ್ಕಾರವನ್ನು ಕೊಡೋ ನಿಟ್ಟಿನಲ್ಲಿ, ಕೊಡಿಸೋ ನಿಟ್ಟಿನಲ್ಲಿ, ತಯಾರು ಮಾಡೋ ನಿಟ್ಟಿನಲ್ಲಿ. ಎಸ್.